ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನಮ್ಮ ಇದು? ಅದರಲ್ಲಿ ವಿಶಾಲ್ ಯಜಮಾನ್ರದು, ನನ್ನ ತಂಗಿ ಮಗಳದು ಇಬ್ರದ್ದು ತಲೆ ಕೂದಲು ಕತ್ತರಿಸಿರೋ ಉಗುರುಗಳಿವೆ ಅಣ್ಣ. ಯಾಕೆ? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಇದರಿಂದ? DNA ಟೆಸ್ಟ್ ಮಾಡಿಸ್ಬೇಕು ಅಣ್ಣ. ಗಾನವಿ ಸದ್ಯಕ್ಕಂತೂ ಪ್ರಪಂಚ ದೃಷ್ಟಿನಲ್ಲಿ ವಿಕ್ರಾಂತ್ ಅವರು ಮತ್ತೆ ನನ್ನ ತಂಗಿ ಸುಮ್ಮನಂಗೆ ಹುಟ್ಟಿರೋ ಮಗು ಆಗಿದ್ದಾಳೆ. ಆದ್ರೆ ಅದು ನಿಜ ಅಲ್ಲ ಅಣ್ಣ. ನನ್ನ ಅನುಮಾನ ದಾರಿಗೆ ಅಡ್ಡವಾಗಿದೆ. ಗಾನವಿ ಸುಮನಾಗ್ ಹುಟ್ಟಿಲ್ಲ ಅಂತ ಯಾಕಮ್ಮ ಅನ್ಕೋತೀಯ? ಅನುಮಾನ ಹಾಗಿರ್ಲಿ, ಆ ಯೋಚನೆನೇ ಬರಬಾರ್ದು. ಯೋಚನೆ ಬಂದಿದೆ, ಅದನ್ನ ಕಾರ್ಯರೂಪಕ್ಕೆ ತರಕ್ಕೆ ಯೋಜನೆ ಹಾಕಿದ್ದಾಳೆ. ಸ್ವಾಮಿ, ಗಾಯತ್ರಿ ದೇವಿ ಎಲ್ಲಿದ್ದಾಳೆ ಅಂತ ತಿಳಿಯೋ ಪ್ರಯತ್ನದಲ್ಲಿ ಗಾನವಿ ಉಗುರು ಮತ್ತೆ ಕೂದಲು ಹೇಗೆ ಉಪಯೋಗಕ್ಕೆ ಬರುತ್ತೆ? ಮಾಮ್, ನನಗೆ ನಗು ಬರ್ತಿದೆ. ಇಂಥ ಸ್ವಾಮೀಜಿ ಎದುರಿಗೆ ವ್ಯಂಗ್ಯ ಮಾಡಕ್ ಹೋದ್ರೆ ಶಾಪ ಕೊಟ್ಬಿಡ್ತಾರೆ ವಲ್ಲಭ್. ನೋನೋ, ನಾನು ಸ್ವಾಮಿಗಳು ಹೇಳಿದ ಮಾತಿಗೆ ನಗು ಬರ್ತಿದೆ ಅಂತ ಹೇಳ್ತಾ ಇಲ್ಲ. ನೈನಿ ಮಾಡ್ತಿರೋ ಚೇಷ್ಟೆಗಳಿಗೆ ನಗು ಬರ್ತಿದೆ ಎಂದಿದ್ದು. ವಲ್ಲಭ, ಅರ್ಥ ಆಗೋ ಹಾಗೆ ಹೇಳು. ಮಾಮ್, ಗಾನವಿನೇ ಗಾಯತ್ರಿ ದೊಡ್ಡಮ್ಮ ಅಂತ ಅನ್ಕೊಂಡು ಉಗುರು ಮತ್ತೆ ಕೂದಲನ್ನ ಕತ್ತರಿಸಿ DNA ಟೆಸ್ಟ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂದ್ರೆ ಹುಚ್ಚುತ್ತಾನ ತಾನೆ? ನನ್ನ ಹುಚ್ಚಿ ಥರ ನೋಡ್ಬೇಡಿ ಅಣ್ಣ. ಹೀಗ್ಯಾಕೆ ಮಾಡ್ತಿದ್ದೀನಿ ಅಂತ ವಿವರವಾಗಿ ಹೇಳೋ ಸಮಯ ನನಗಿಲ್ಲ. ನನ್ನವರು ಅನ್ಕೊಂಡವ್ರೆ ನನಗೆ ಮೋಸ ಮಾಡ್ತಿರ್ಬೇಕಾದ್ರೆ ನಾನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಈ ಜನ್ಮದಲ್ಲಿ ನನ್ನ ಮಗು ನಂಗೆ ಸಿಗಲ್ಲ ಅಂತ ನನಗೆ ಅರ್ಥ ಆಯಿತು. ಅದಕ್ಕೆ ತುಂಬ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿರೋದು ನಾನು. ಗಾನವಿ ನಿನ್ನ ಮಗು ಹೌದೋ ಅಲ್ವೋ ಅನ್ನೋ ವಿಷಯ ಬಿಟ್ರೆ, ಒಂದ್ ವೇಳೆ ರಿಸಲ್ಟ್ ಏನಾದರೂ ನೀನು ಅನ್ಕೊಂಡ ಹಾಗೆ ಬರ್ದೇ ಇದ್ರೆ ಅವಾಗೇನ್ ಮಾಡ್ತೀಯ? ಮನ್ಸಿನ ಭಾರ ಸ್ವಲ್ಪ ಕಡಿಮೆ ಆಯ್ತು ಅನ್ಕೋತೀನಿ. ಹಾಕಂತ ಗಾಯತ್ರಿ ಅಮ್ಮವ್ರನ್ನ ಹುಡ್ಕೋದನ್ನ ನಿಲ್ಸಲ್ಲ. ಸದ್ಯಕ್ಕೆ ಇದೊಂದು ಸಹಾಯ ಮಾಡಿ ಅಣ್ಣ. ಹಾಗೆ ಆಗ್ಲಮ್ಮ, ನಾಳೆ ರಿಪೋರ್ಟ್ ಜೊತೆನೇ ಬರ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಗಾನವಿ ಅಂತೂ ಗಾಯತ್ರಿ ದೇವಿ ಅಲ್ಲ ವಲ್ಲಭ. ಯಾಕಂದ್ರೆ ಅವಳ ಕೈಯನ್ನ ನನ್ನ ಕೈಗೆ ತಾಕ್ಸಿ ನೈನಿ ಪರೀಕ್ಷೆ ಕೂಡ ಮಾಡಿದಾಳೆ. ಶಾಕ್ ಹೊಡಿದೆ ಇದ್ಮೇಲೆ DNA ಟೆಸ್ಟಲ್ಲಿ ಅವಳು ಅನ್ಕೊಂಡ ಹಾಗೆ ರಿಸಲ್ಟ್ ಬರುತ್ತೆ ಅಂತ ಹೇಗೆ ಅನ್ಕೊಂಡ್ಲು? ವಲ್ಲಭ ಹೇಳಿದ್ದು ನನಗೆ ಸರಿ ಅನ್ನಿಸ್ತಾ ಇದೆ. ಅವಳ ಪ್ರಯತ್ನನೇ ಬೇರೆ, ನೀವ್ ಅನ್ಕೋತಾ ಇರೋ ಫಲಿತಾಂಶನೇ ಬೇರೆ. ಏನ್ ಹೇಳ್ತಾ ಇದ್ದೀರಾ? ನಯನಿ ತನ್ನ ಹಸುಗೂಸನ್ನ ತನ್ನ ಮಡಿಲಿಗೆ ಹಾಕೊಳ್ಳುವಂತ ಸಮಯ ಹತ್ರ ಬರ್ತಿದೆ ವಲ್ಲಭ. ಭಗವಂತನೇ ಅಡ್ಡ ಬಂದ್ರೂ ಸರಿ, ಈ ಸಲ ಅಡೆತಡೆಗಳನ್ನೆಲ್ಲ ದಾಟಿ ಮುಂದಕ್ಕೆ ಹೋಗ್ತಾಳೆ. ನೈನಿ ಮಗು ಯಾವುದು ಅಂತ ಗೊತ್ತಾದ್ರೆ ನನ್ನ ಪರಿಸ್ಥಿತಿ ಏನ್ ಸ್ವಾಮಿ? ನಿನ್ನ ಆಯಸ್ಸು ಇನ್ನೆಷ್ಟು ಕಾಲ ಅನ್ನೋದು ಗೊತ್ತಾಗೋಗುತ್ತೆ ತಿಲೋತ್ತಮ.
ಭಗವಂತನೇ ಅಡ್ಡ ಬಂದ್ರು ಸರಿ, ಈ ಸಲ ಅಡೆತಡೆಗಳನ್ನೆಲ್ಲ ದಾಟಿ ಮುಂದಕ್ಕೆ ಹೋಗ್ತಾಳೆ. ನಿನ್ನ ಆಯಸ್ಸು ಇನ್ನೆಷ್ಟು ಕಾಲ ಅನ್ನೋದು ಗೊತ್ತಾಗೋಗುತ್ತೆ ತಿಲೋತ್ತಮ. ಮಾಮ್, ಆ ಮಾರಣ ಸ್ವಾಮಿ ಹತ್ರ ಹೋಗೋದ್ ಬೇಡ ಅಂದ್ರೆ ಹೋಗೋಣ ಅಂತೀರಾ. ಅಲ್ಲಿಗೆ ಹೋದ್ರೆ ಅವ್ರೇನಾದ್ರೂ ಒಂದು ಹೇಳ್ತಾರೆ, ಅದನ್ನ ಕೇಳಿ ನೀವು ಟೆನ್ಷನ್ ಆಗ್ತೀರಾ. ಹೌದಾ ಆಂಟಿ, ಸೀರಿಯಸ್ ಆಗಿ ತಗೊಂಡು ಸುಮ್ನೆ ಸ್ಟ್ರೆಸ್ ಮಾಡ್ಕೋಬೇಡಿ. ಈಗಿದನ್ನ ಲೈಟಾಗಿ ತಗೊಂಡ್ರೆ ಭಕ್ತ ಪ್ರಹ್ಲಾದಂತರ ಗಾಯತ್ರಿ ದೇವಿ ಈ ಮನೆಗ್ ಬರ್ತಾಳೆ, ನನ್ ಕಥೆನ ಅಷ್ಟೇ ಲೈಟಾಗಿ ಮುಗಿಸ್ಬಿಡ್ತಾಳೆ. ನೈನಿ ತನ್ನ ಮಗುನ ಹೇಗ್ ಗುರ್ತಿಡಿತಾಳೆ? ಸಾಕ್ಷಿ ಏನಿದೆ? ಅಟ್ಲೀಸ್ಟ್ ಕ್ಲೂ ಆದ್ರೂ ಇರ್ಬೇಕಲ್ವಾ ಆಂಟಿ? ಮಾರಣ್ಣ ಸ್ವಾಮಿ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ ಅಂದ್ರೆ ನಯನಿ ಸಾಧಿಸ್ತಾಳೆ. ಮಕ್ಳಿಲ್ಲ ನಿನ್ಗೆ ಅಂತ ಸ್ವಂತ ತಂಗಿನೇ ಅಕ್ಕನ್ಗೆ ಹೇಳ್ದಾಗ 1 ವಾರ ವೇಟ್ ಮಾಡು ಅಂತ ಕಾನ್ಫಿಡೆಂಟ್ ಆಗಿ ಹೇಳಿದ್ಲು. ಆ ನಯನಿ ದೃಢ ಮನಸ್ಸು ನಿಮಗ್ ಗೊತ್ತಿಲ್ಲ. ನೀವು ಕೇವಲ ಅವಳ ಹತ್ರ ಏಟ್ ತಿಂದಿದ್ದೀರಾ ಅಷ್ಟೇ. ಅವಳು ನನ್ನ ತಲೆಗೆ ಮಾತ್ರ ಹೊಡೆದಿಲ್ಲ, ನನ್ನ ಮನ್ಸನ್ನೇ ಒಡೆದು ಹಾಕಿದಾಳೆ. ಗಾಯತ್ರಿ ದೊಡ್ಡಮ್ಮ ಯಾವ ಮಗು ಅಂತ ಅವಳು ಹೇಗೆ ಟೆಸ್ಟ್ ಮಾಡ್ತಾಳೆ? ನಿಮ್ಮ ಕೈ ಮಗು ಕೈಗೆ ಟಚ್ ಆದಾಗ ಶಾಕ್ ಹೊಡೆದ್ರೆ ಓಹೋ ಹುಟ್ಟಿರೋ ಗಾಯತ್ರಿ ದೇವಿ ಇವಳೆ ಅಂತ ಅನ್ಕೋಬಹುದು. ಇಷ್ಟು ಗೊತ್ತಾದ್ಮೇಲೆ ಮ್ಯಾಟರ್ ಕ್ಲೋಸ್ ಮಾಡೋದು ಎಷ್ಟು ಹೊತ್ತ ಆಂಟಿ? ಬೀದಿ ಬೀದಿ ತಿರುಗ್ತಾ 3 ತಿಂಗಳು ತುಂಬಿರೋ ಹಸ್ಗೂಸ್ ಎಲ್ಲಿದೆ ಅಂತ ನಯನಿ ಹುಡ್ಕೋ ಅವಶ್ಯಕತೆ ಇಲ್ಲ. ನನ್ನ ಪ್ರಾಣ ತೆಗೆಯೋ ಮೃತ್ಯು ದೇವತೆ ನೆರಳು ಎಲ್ಲಿದೆ ಅಂತ ಹುಡ್ಕಿದ್ರೆ ಸಾಕು, ಅದರಿಂದಾನೇ ಅವಳಿಗೆ ಗೊತ್ತಾಗ್ಬಿಡುತ್ತೆ. ಒಂದು ಕೆಲಸ ಮಾಡೋಣ ಮಾಮ್, ನೈನಿ ಮನೆಯಿಂದ ಹೊರಟಾಗ ಅವಳನ್ನ ಫಾಲೋ ಮಾಡೋಣ. ಅವಾಗ ಅವಳು ಏನ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತಲ್ವಾ? ಪ್ರೂವ್ ಮಾಡೋ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಂತ ಮಾರಣ್ಣ ಸ್ವಾಮಿ ಹೇಳಿದ್ರು ನಿಮ್ಗೆ ಅರ್ಥ ಆಗಲ್ವಾ? ಗಾಯತ್ರಿ ದೇವಿನ ನಾಳೆನೋ ನಾಡಿದ್ದೋ ಈ ಮನೆಗೆ ಕರ್ಕೊಂಡು ಬಂದು ನನ್ನನ್ನ ಹೊಸಲು ಮೇಲೆ ಮಲಗಿಸಿ ಅವಳ ಕೈಯಲ್ಲಿ ಸಿಗದಾಕಿಸ್ಬಿಡ್ತಾಳೆ ಆ ನಯನಿ. ವಾಟ್ ಹ್ಯಾಪನ್ಡ್? ಕ್ಯಾ ಹುವಾ? ಯಾಕೆ ಗಂಟ್ಲು ಹರ್ಕೋತಿದ್ದಾರೆ ನಿಮ್ಮಮ್ಮ? ಪ್ರಾಬ್ಲಮ್ ಏನಿ? ಇಲ್ಲಂತದೇನ್ ನಡೆದಿಲ್ಲ, ತಾವು ಹೋಗ್ಬೋದು. ಏ ಮ್ಯಾನ್, ಈ ಹೊತ್ತಲ್ಲಿ ಈ ತರ ಕಿರ್ಚ್ಕೊಂಡ್ರು ಅಂದ್ರೆ ನಾಳೆ ಬೆಳಕು ಹರಿಯೋ ಅಷ್ಟ್ರಲ್ಲಿ ಮೈ ಪರ್ಚ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಅಂತ ಅದರ ಅರ್ಥ. ಹಾಸಿನಿ, ನೀನ್ ಮೊದ್ಲು ಹೋಗಿಲ್ಲಿಂದ. ಬಾಗ್ಲಿಗೆ ಚಿಲ್ಕ ಹಾಕ್ತಿ ದೊಡ್ಡ ತಪ್ಪು ಮಾಡಿದ್ವಿ. ಬಾಗ್ಲ ಹಾಕೊಂಡು ಅದ್ ಏನ್ ಮಾಡ್ತೀರಾ ನೀವುಗಳು? ಕಾರ್ಡ್ಸ್ ಆಟ ಆಡ್ತೀರಾ? ಹಿಡಿಯೋ ಆಟ ಆಡ್ತೀವಿ. ಏನ್ ಹಿಡಿತೀರಾ? ಹಿಡಿಯೋದೆ ಕತ್ತನ್ನು ಹಿಡಿಯೋ ಆಟ. ಅಯ್ಯೋ, ಕೂಲ್ ಅತ್ತೆ ಕೂಲ್. ಎಮೋಷನಲ್ ಆಗಿ ಕೂಗಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ಕೊಳ್ಳಿ. ಆಮೇಲೆ ನಾನೇ ನಿಮ್ ಬಾಯಿ ಮೇಲೆ ಬಾಯಿ ಇಟ್ಟು ಊದ್ಬೇಕಾಗುತ್ತೆ. ಉಸಿರು ಬರ್ಬೇಕಲ್ವಾ? ಏಯ್, ಮೊದ್ಲು ಇವಳನ್ನ ಆಚೆ ಕಳ್ಸು. ವೇಟ್, ನೋ ಟಚಿಂಗ್ಸ್. ನನ್ನನ್ನು ಮುಟ್ಟಿದ್ರೆ ಬೂದಿ ಆಗೋಗ್ತೀರಾ. ಜಸ್ಟ್ ಇವಾಗ ಪತಿವ್ರತೆ ಮಹತ್ವದ ಪುಸ್ತಕ ಓದ್ಕೊಂಡು ಬಂದೆ. ಮೈಂಡ್ ಇಟ್. ಏಯ್, ಹೋಗ್ತೀನಿ ಅತ್ತೆ. ಇವಳೊಬ್ಳು ತಲೆ ಕೆಟ್ಟವಳು. ಇವಳಿಂದ ನನ್ನ ತಲೆನೂ ಕೆಡ್ತಾ ಇದೆ. ಸ್ವಲ್ಪ ಹೊತ್ತು ನನ್ನನ್ನು ಒಂಟಿಯಾಗಿ ಬಿಟ್ಬಿಡಿ. ಏನ್ರಿ ಇದು? ಮಗು ನೆತ್ಕೋಬೇಕು ಅನ್ಸದ್ರೆ ಗಾನವಿ ನೆತ್ಕೊಳ್ಳಿ. ಗೊಂಬೆ ಇಟ್ಕೊಂಡು ಯಾಕೆ ಆಟ ಆಡ್ತಿದ್ದೀರಾ? ಈ ಟೈಮಲ್ಲಿ ಸುಮ್ಮನೆ ಮಗುನ ಕೊಡಲ್ವೇ? ನೀವೇ ಈ ಗೊಂಬೆನ ನಂಗೆ ಕೊಟ್ಬಿಡಿ ಚಿಕ್ಕಪ್ಪ. ಮಗುನು ನಿಂಗೆ ಗೊಂಬೆನು ನಿಂಗೆನಾ? ನನ್ ಮಗ್ಳನ್ ಯಾರೋ ದಾನ ಮಾಡ್ದಂಗೆ ಹೇಳ್ತೀರಲ್ಲ, ಇಲ್ಲಿ ಕೊಡಿ. ಏನೇ ಇದು ಅನ್ಯಾಯ?
ಪಾಪ ಅವ್ರು ಇಟ್ಕೊಂಡಿರೋ ಗೊಂಬೆನ್ ಕಿತ್ಕೋತಿಯಲ್ಲ. ಬಾಯಲ್ಲಿ ಬೆರಳಿಟ್ರು ಕಚ್ಚಕ್ ಬರ್ದಿರೋ ವಯಸ್ಸು ಇವ್ರದು. ನಿಮ್ ಜೊತೆ ಆಟಾಡಕ್ ಹೇಳಿ, ಈ ಗೊಂಬೆ ಜೊತೆ ಅಲ್ಲ. ಹಲೋ ಸುಮನಾ, ಆ ಗೊಂಬೆ ನಿಂದಲ್ಲ, ನಮ್ ನೈನಿದು. ಆದ್ರೆ ಏನಕ್ಕ, ನಾನ್ ನನ್ ರೂಮಿಗೆ ತಗೊಂಡ್ ಹೋಗ್ತೀನಿ. ಅದೇಗ್ ತಗೊಂಡ್ ಹೋಗ್ತೀಯಾ? ಕೈಯಲ್ಲಿ ತಗೊಂಡ್ ಹೋಗ್ತೀನಿ, ಇಲ್ಲ ಅಂದ್ರೆ ತಲೆ ಮೇಲೆ ಇಟ್ಕೊಂಡ್ ಹೋಗ್ತೀನಿ. ಅದೂ ಇಲ್ಲ ಅಂದ್ರೆ ಈ ತರ ಕ್ಯಾಚ್ ಕ್ಯಾಚ್ ಆಡ್ಕೊಂಡ್ ಹೋಗ್ತೀನಿ. ಹೇ, ಈಗಿರುತ್ತೆ ನಿನ್ಗೆ ಮಾರಿ ಹಬ್ಬ. ಕಪಾಳಕ್ಕೇನಾದ್ರೂ ಹೊಡೆದ್ರೆ ಸರಿ ಇರಲ್ಲ ಅಕ್ಕ. ಹೊಟ್ಟೆ ಗುದ್ದು ನೈನಿ, ಈಗ ತಾನೇ ಹೊಟ್ಟೆ ಬಿರಿಯೋಂಗ್ ತಿಂದಿದ್ದಾಳೆ, ಸ್ವಲ್ಪ ಅರ್ಗುತ್ತೆ. ಎಲ್ರು ಟೀಮ್ ಅಪ್ ಆಗಿ ನಂಗೆ ಹೊಡ್ಸಕ್ ನೋಡ್ತಿದ್ದೀರಾ? ನಿನ್ನನ್ನು ಹೊಡೆಯೋ ಅಗತ್ಯ ಇಲ್ಲ ಈಗ. ನೈನಿ ನಿನ್ನ ಕ್ಷಮಿಸ್ಬಿಟ್ಲು. ಹೋಗಿ ಆರಾಮಾಗಿ ಮಲ್ಕೊಳಮ್ಮ. ನಮ್ಮ ಅಕ್ಕನ ಕ್ಷಮೆ ನನಗೆ ಬೇಕಾಗಿಲ್ಲ. ಕೇಳಿ ಹೊಡೆಸ್ಕೊಳ್ಳೋಳು ಅಂದ್ರೆ ನೀನೇ. ಸುಮ್ನಾದ್ಲಲ್ಲ, ಹೋಗೆ ಮೊದ್ಲು. ಇಲ್ಲ, ಯಾಕೆ ಹೊಡಿಲಿಲ್ಲ, ಯಾಕೆ ಬೈಲಿಲ್ಲ ಅನ್ನೋದು ನಂಗೆ ಗೊತ್ತಾಗ್ಬೇಕು. ಇದೊಳ್ಳೆ ಸರಿ ಹೋಯ್ತಲ್ಲ, ಸುಮ್ನೆ ಹೋಗಕ್ಕಾಗಲ್ವಾ ಸುಮ್ನಾ? ನಮ್ಮ ಅಕ್ಕ ನನ್ನನ್ನ ಒಂಥರ ಬೇರೆ ದೃಷ್ಟಿಯಲ್ಲಿ ನೋಡ್ತಿದ್ದಾಳೆ. ಅದ್ ನಂಗೊಂಚೂರು ಇಷ್ಟ ಆಗ್ತಿಲ್ಲ. ಈ ಗೊಂಬೆಗೆ ಗಾಯತ್ರಿ ಅಂತ ಹೆಸರಿಟ್ಟಿದ್ಲಲ್ಲ, ಸಖಿ ಈ ಗೊಂಬೆ ಮೇಲೆ ಕಾಫಿ ಚೆಲ್ಲಿದಕ್ಕೆ ಹೊಡೆದಿದ್ಲ ಅವತ್ತು. ಇವತ್ ನನ್ ಮೇಲೆ ಕೆಸ್ತಿದ್ರು ಏನು ಅಂತಿಲ್ಲ ಅಂದ್ರೆ ಏನೋ ಕಾರಣ ಇರತ್ತೆ. ಗೊಂಬೆ ಕೆಳಗ್ ಬೀಳಿಲ್ವಲ್ಲ, ಅದಕ್ಕೆ ಸುಮ್ಮನೆ ಇದ್ದಾಳಮ್ಮ. ಅಷ್ಟೇ, ಹಾಗನ್ಕೊಂಡ್ ಹೋಗು. ಇಲ್ಲ ಇಲ್ಲ, ನಮ್ಮಕ್ಕ ಅವಳ ಮನ್ಸಲ್ಲಿ ಏನೋ ಇಟ್ಕೊಂಡಿದ್ದಾಳೆ. ನೈನಿ, ಅದೇನು ಅಂತ ಹೇಳ್ಬಿಡು, ಇಲ್ದಿದ್ರೆ ಸುಮ್ಮನೆ ತಲೆ ತಿಂತಿರ್ತಾಳೆ. ಹೇಳ ಸುಮನಾ? ಹೇಳು. ನಾಳೆ ಈ ಮುದ್ದಾದ ಗೊಂಬೆಗೆ ಪ್ರಾಣ ಬರುತ್ತೆ. ನಿಜವಾಗ್ಲೂ ಹಾಲು ಕುಡಿಯುತ್ತೆ. ಹಠ ಮಾಡುತ್ತೆ, ಆಟ ಆಡ್ಕೊಳ್ಳುತ್ತೆ. ಅಮ್ಮ ಅಮ್ಮ ಅಂತ ಬಾಯಿ ತುಂಬ ಕರಿಯಕ್ಕಾಗದೆ ಹೋದ್ರು ಆ ಆತರದಲ್ಲಿ ಅದ್ರ ಪ್ರೀತಿ ಕಾಣುತ್ತೆ. ಏನು, ನಾಳೆನಾ? ಹೌದು, ನಾಳೆ ಇಷ್ಟು ಹೊತ್ತಿಗೆ ನಾನು ನನ್ನ ಮಗುನ ಎತ್ಕೊಂಡು ಇಲ್ಲೇ ಎಲ್ಲೋ ಆಟ ಆಡಿಸ್ತಿರ್ತೀನಿ. ನನ್ನ ಆಸೆ, ಆಕಾಂಕ್ಷೆ, ಕನಸು ಎಲ್ಲ ನಾಳೆ ನೆರವೇರುತ್ತೆ. ನೈನೇ ಹೇಳಿದ್ದು ಅವಳಿಗಾದ್ರೂ ಅರ್ಥ ಆಯ್ತಾ? ನಮ್ಮ ಮಗಂಗೆ ಹುಚ್ಚಿಡ್ತಿದೆ. ಅವಳು ಅನ್ಕೊಂಡಿದ್ದಾಗತ್ತೆ ಅಂತ ಯಾಕೆ ಅನ್ಕೋಬಾರ್ದು? ಕರೆಕ್ಟ್. ನನ್ನ ತಂಗಿ ನೈನಿ ಬಾಯಿಂದ ವಿಶಾಲಾಕ್ಷಮ್ಮ ತಾಯಿ ನುಡ್ಸಿದ್ದಾರೆ ಅಂದ್ರೆ ಅದು ಖಂಡಿತ ನಿಜ ಆಗತ್ತೆ. 9-6 ಆದ್ರೂ 6-9 ಆದ್ರೂ ಇದು ನಡ್ದೇ ನಡೆಯತ್ತೆ. ನೈನಿ ಅದಕ್ಕೆ ಯಾರಾದರೂ ಇಲ್ಲಿದ್ದಾರೋ ಇಲ್ವೋ ಅಂತ ಗಾಬರಿಲ್ ನೋಡ್ಕೊಂಡು ಯಾಕೆ ಬರ್ತಾ ಇದ್ದಾರೆ?
ಹಲೋ ನಯನಿ. ಅಣ್ಣ, DNA ರಿಪೋರ್ಟ್ನ ತಗೊಂಡ್ರಾ? ಇನ್ನೂ ಇಲ್ಲಮ್ಮ, ಈಗಷ್ಟೇ ಲ್ಯಾಬ್ ಹತ್ರ ಬಂದು ವೆಹಿಕಲಿಂದ ಹೇಳ್ದೆ, ನಿನ್ನ ಫೋನ್ ಬಂತು. ಹೌದಾ ಅಣ್ಣ? ಈ ಟೈಮ್ಗೆಲ್ಲ ರಿಪೋರ್ಟ್ಸ್ ಬಂದಿರುತ್ತೆ ಅಂತ ಹೇಳಿದ್ದಕ್ಕೆ ಆತ್ರದಲ್ಲಿ ಫೋನ್ ಮಾಡಿಬಿಟ್ಟೆ. ನಿನ್ನ ಚಡಪಡಿಕೆ ನನಗೆ ಅರ್ಥ ಆಗತ್ತೆ. ರಿಪೋರ್ಟ್ ನನಗೆ ಸಿಕ್ಕಿದ್ರು ಸರಿ, ರಿಸಲ್ಟ್ ಏನು ಅನ್ನೋದನ್ನ ನಿನಗೆ ತಂದುಕೊಟ್ಟು ನಿನ್ನ ಬಾಯಾರೆ ಕೇಳ್ತೀನಿ. ಯಾಕಣ್ಣ, ಗಾನವಿ ನನ್ನ ಮಗಳು ಹೌದು ಅಲ್ವೋ ಅನ್ನೋ ವಿಷಯನ ನೀವು ಫೋನಲ್ಲಿ ಹೇಳ್ದೆ ಇಲ್ಲಿಗೆ ಬಂದು ಹೇಳ್ತೀನಿ ಅಂತಿದ್ದೀರಲ್ಲ? ರಿಸಲ್ಟ್ ಪಾಸಿಟಿವ್ ಆಗಿ ಬಂದರೆ ನಿನಗೆ ಖುಷಿ ಆಗುತ್ತೆ. ಒಂದು ವೇಳೆ ನೆಗೆಟಿವ್ ಆದರೆ ಆಮೇಲೆ ನೀನು ಸಂಕಟ ಪಡೋದನ್ನು ನಾನು ನೋಡೋಕ್ಕಾಗಲ್ಲ. ಅದಕ್ಕೆ ನಿನ್ನ ಜೊತೆ ಇದ್ದಾಗಲೇ ರಿಪೋರ್ಟ್ಸನ್ನು ನೋಡಿದ್ರೆ ನಿನಗೆ ಧೈರ್ಯ ಹೇಳೋದಕ್ಕಾಗಲಿ ನಿನಗೆ ಕಂಗ್ರಾಟ್ಸ್ ಹೇಳೋದಕ್ಕಾದರೂ ಇರ್ಬೋದು ಅಂತ ಅನ್ಕೋತಾ ಇದ್ದೀನಿ. ನಿಮ್ಮಿಷ್ಟ ಅಣ್ಣ, ಆದಷ್ಟು ಬೇಗ ರಿಪೋರ್ಟ್ಸ್ ತಂದ್ಬಿಡಿ. ಹಾಗೆ ಆಗ್ಲಮ್ಮ. ಸರಿ ಅಣ್ಣ. ವಿಶಾಲಕ್ಷಮ್ಮ ತಾಯಿ, ನೀನೇ ನಮ್ಮನ್ನು ಕಾಪಾಡಬೇಕು. ಎಂಥ ಕೆಲಸ ಮಾಡಿದ್ರೆ ಅದಕ್ಕೆ ಸುಮ್ಮನೆ ಗಲಾಟೆ ಮಾಡಿದ ತಕ್ಷಣ ಈ ಪ್ರಯತ್ನದ ಬೆಟ್ರಿ ಅಂತ ಅಂದ್ಕೊಂಡೆ. ವಿಶಾಲ್ ಬ್ರೋ ಕನ್ವಿನ್ಸ್ ಮಾಡಿದ್ದಕ್ಕೆ ಅರ್ಥ ಮಾಡ್ಕೊಂಡಿದ್ದಾರ ಅಂದ್ಕೊಂಡೆ. ವಿಶಾಲಾಕ್ಷಮ್ಮ ತಾಯೇ, ಸ್ವಾರ್ಥ ಧರ್ಮನ ದಾರಿ ತಪ್ಪಿಸೋ ಪ್ರಯತ್ನ ಮಾಡ್ತಿದೆ. ಹಾಗೇನಾದ್ರೂ ಆದ್ರೆ ಒಬ್ಬಳು ತಾಯಿಗೆ ಅನ್ಯಾಯ ಆದಂಗಾಗುತ್ತೆ. ತಾಯಿ ಮಗುನ ಬೇರೆ ಮಾಡೋದಿಕ್ಕೆ ಆ ಸೃಷ್ಟಿಕರ್ತ ಇಳಿದು ಬಂದ್ರು ಸರಿ, ನಾನು ಒಪ್ಕೊಳ್ಳೋದಿಲ್ಲ. ಹೋಗ್ತೀನಿ. ನಿರ್ಧಾರದ ಪರೀಕ್ಷೆ ಮಾಡೋ ದಾರಿನ ನನಗೆ ತೋರ್ಸು ತಾಯಿ. ಸರ್, ನೀವು ಕೇಳಿ DNA ರಿಪೋರ್ಟ್. ರಿಸಲ್ಟ್ ಏನು ಬಂತು ವಂಶಿ? ಸಾರಿ ಸರ್, ಯಾರು ಕೇಳಿದ್ರು ಹೇಳಲ್ಲ. ಗುಡ್. ಈ ವಿಷಯನ ಇಲ್ಲೇ ಮರ್ತು ಹೋಗಿ ವಂಶಿ. ಸರ್, ಈ ಥರ ಕೇಸ್ಗಳನ್ನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡ್ತೀನಿ. ಓಕೆ, ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಕಾಲ್ ಮಾಡ್ತೀನಿ. ಓಕೆ ಸರ್.
ಅಮ್ಮ ಜಗನ್ಮಾತೆ, ವಿಕ್ರಾಂತ್ ಬರ್ತಿದ್ದಾನೆ. ಚಂದ್ರಶೇಖರ್ಗೆ ಏನಾದ್ರೂ ಮಾಡಬೇಕು ಅಂತ ಈ ಕಡೆ ಬರ್ತಿದ್ದಾನೋ ಏನೋ. ನೀನೇ ಕಾಪಾಡಬೇಕು ತಾಯಿ.